ಶ್ರೀಕರಿಗಲ್ಲು ಭಕ್ತ ಹನುಮಾನ್ ಜೈ ಹನುಮಾನ್ ರಾಮದೂತ ಭಕ್ತ ಹನುಮಾನ್ ಜೈ ಹನುಮಾನ್ ವಾಯುಪುತ್ರ ಭಕ್ತ ಹನುಮಾನ್ ಜೈ ಹನುಮಾನ್ ಈಶ್ವರಾಂಶ ಭಕ್ತ ಹನುಮಾನ್ ಜೈ ಹನುಮಂತ ಜ್ಞಾನ ಗುಣ ವಂದಿತ ತ್ರಿಲೋಕ ಪೂಜಿತ ಧ್ವಜ ವಿರಾಜ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಶ್ರೀರಾಮದೂತ ಹೇ ವಾಯುಪುತ್ರ ಹೇ ಸೀತಪುತ್ರ ಹೇ ರಾಮಪುತ್ರ ರಾಮಾಂಜನೇಯ ಪಾರಪ್ಪ ನಮ್ಮಪ್ಪ ಈ ಕಷ್ಟವ ನೀಗು ಶ್ರೀಕರಿಗಲ್ಲು ಭಕ್ತ ಹನುಮಾನ್ ಜೈ ಹನುಮಾನ್ ರಾಮದೂತ ಭಕ್ತ ಹನುಮಾನ್ ಜೈ ಹನುಮಾನ್ ವಾಯುಪುತ್ರ ಭಕ್ತ ಹನುಮಾನ್ ಜೈ ಹನುಮಾನ್ ಈಶ್ವರಾಂಶ ಭಕ್ತ ಹನುಮಾನ್ ಮಾರ್ಬಳಿಗೆ ಹೋಗುವಂಥ ಒಂದು ರಸ್ತೆಯಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಾರ್ತಿಕ ಮಾಸ ಇವತ್ತು ಭಾನುವಾರ ಉದ್ಘಾಟನೆ ಆಗಿದೆ. ಅಭಯ ಆಂಜನೇಯ ಸ್ವಾಮಿಯವರು ಉದ್ಘಾಟನೆ ಆಗಿದ್ದಾರೆ. ಸಂಬಂಧಪಟ್ಟ ಹಾಗೆ ನಮ್ಮ ಸ್ನೇಹಿತರಾದಂಥ ರಾಜೇಶ್ ಗಡಿ ಅವರು ನಮಗೊಂದು ಕರೆ ಕೊಟ್ಟಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಇದೆ, ದಯಮಾಡಿ ಬಂದಂತ ಈ ಭಾಗದಲ್ಲಿ ಎಲ್ಲೂ ಆಂಜನೇಯ ಸ್ವಾಮಿ ಸನ್ನಿಧಿ ಇಲ್ಲ. ಆಂಜನೇಯ ಸನ್ನಿಧಿ ಸರಿಯಾಗಿ ಸಂದರ್ಭಕ್ಕೆ ತಕ್ಕನಾಗೆ ಗಾಳಿ ಬಿಸಿಲು ಮಳೆ ತೊಂದರೆಗಳಾಗ್ತಾ ಇತ್ತು. ಈ ಅಭಯ ಆಂಜನೇಯ ಏನು ಪ್ರತಿಷ್ಠಾಪನೆ ಆಗಿದ್ದಾರೆ, ಈ ಆಂಜನೇಯನಿಂದ ಇಡೀ ಸಮಸ್ತ ನಾವೆಲ್ಲ ರೈತ ಬಂಧುಗಳಿಗೆ ಟೈಮ್ ಸಂದರ್ಭಕ್ಕೆ ತಕ್ಕನಾಗಿ ಮಳೆ ಬೆಳೆ ಎಲ್ಲ ಆಗಲಿ ಅಂತ ನಾವು ಈ ಮೂಲಕ ಸಮಸ್ತ ನಾಡಿನ ಜನತೆಗೆ ಅಭಯ ಆಂಜನೇಯನ ಅನುಗ್ರಹ ಲಭಿಸಲಿ ಹಾಗೂ ಇದನ್ನು ಉದ್ದೇಶಿಸಿ ನಮ್ಮ ಗಡಿ ರಾಜೇಶ್ ಅವರು ಮಾತಾಡಲಿ ಅಂತ ನಮ್ಮ ಅಪೇಕ್ಷೆ. ಹೇಳಿ ಮಾತಾಡಿ ರಾಜೇಶ್ ಅವರು. ಆಂಜನೇಯ ಸ್ವಾಮಿ ಎಲ್ಲರ ಪ್ರಾಣದೇವರು ಮುಖ್ಯ ಪ್ರಾಣ. ಪರಮಾತ್ಮನ ದೇವರ ಕೆಲವರಿಗೆ ವಿಶೇಷತೆಗಳು ಗೊತ್ತಿಲ್ಲ. ಪರಮಾತ್ಮಂದು ಅವನು ರುದ್ರಾಂಶ ಸಾಕ್ಷಾತ್ ಶಿವ ಆಂಜನೇಯ ಸ್ವಾಮಿ. ಶ್ರೀರಾಮಚಂದ್ರರು ಸೀತಾದೇವಿನ ಕಳ್ಕೊಂಡು ವನವಾಸದಲ್ಲಿ ಅಲಿತಾ ಇರಬೇಕಾದ್ರೆ ಹೆಂಡತಿ ಕಳ್ಕೊಂಡಂಥ ದುಃಖ ಕಳ್ಕೊಂಡಂಥವ್ರಿಗೆ ಗೊತ್ತು. ಹೆಂಡತಿಗೋಸ್ಕರ ಮೂರು ಲೋಕನೂ ಕೇಳಿಸುವಾಗಿ ಕಿರ್ತಾ ಇರ್ತಾರೆ ಸೀತಾ ಸೀತಾ ಅಂತ. ಆ ಶ್ರೀರಾಮಚಂದ್ರ ಕೂಗ್ತಿದ್ದಂಥ ಕೂಗು ಕೈಲಾಸಕ್ಕೆ ಕೇಳಿಸುತ್ತೆ. ಕೈಲಾಸಕ್ಕೆ ಕೇಳಿದಾಗ ಶಿವ ತಪಸ್ಸು ಶಿವ ಕಣ್ತಿರ್ತಾರೆ.
ನೀನು ಭಕ್ತ ಹನುಮ ದಾರಿಯ ತೋರೋ ನೆರವನೆ ನನ್ನ ಕಂದಾಯ ನಗೆ ಜೀವ ಕಣೋ ಶ್ರೀರಕ್ಷೆ ನೀಡೋ ಭಕ್ತಂದವ ನೀನೇನೆ ಉಸಿರು ನೀನೇನೆ ಹಸಿರು ನಿನ್ನಿಂದ ಹೆಸರು ಬಾರಪ್ಪ ಬಾರೋ ನೀನೇನೆ ಆಹಾಕಾರ ನೀನೇನೆ ಮಾಯಕರ ಸರ್ವಕ್ಕೂ ಸಹಕಾರ ಮಾಡು ಬಾರೋ ಶ್ರೀರಾಮದೂತ ಜಯ ಹನುಮಂತ ಶ್ರೀಯಾಂಜನೇಯ ಭೀಮಾಂಜನೇಯ ಅಭಯಾಂಜನೇಯ ಜಯಾಂಜನೇಯ ಬಾರಪ್ಪ ನಮ್ಮಪ್ಪ ಈ ಕಷ್ಟವ ನೀಗುವ ಮಳೆ ಬೆಳೆ ಸಂದರ್ಭ ತಕ್ಕನಾಗಿ ಇದೆಲ್ಲ ನಾನೆಲ್ಲ ರೈತ ಬಾಂಧವಗಳಿಗೆ ಹಾಗೂ ಯುವಕರಿಗೆ ಶಕ್ತಿದಾಯಕವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಆಂಜನೇಯ, ಜೈ ಜೈ ಆಂಜನೇಯ, ಜೈ ಆಂಜನೇಯ, ಜೈ ಬಜರಂಗ ಬಲಿ, ಜೈ ಬಜರಂಗ, ಜೈ ಬಜರಂಗ ಬಲಿ, ಜೈ ಹನುಮ.